ಅಣ್ಣ ಏನಪ್ಪ ಹೇಳು. ಅಣ್ಣ ಏನಾದ್ರೂ ಕೆಲಸ ಇದ್ರೆ ಕೊಡೋಣ, ತುಂಬಾ ಕಷ್ಟದಾಗಿದ್ದೀನಿ, ಪ್ಲೀಸ್ ಅಣ್ಣ. ಪಾಪ ಹುಡುಗ ಕಷ್ಟದಾಗಿದ್ದಂಗಾನ, ನೋಡ ಒಂದ್ಸಲ ಕೊಟ್ಟು ನೋಡಮ್ ಕೆಲ್ಸ. ಸರಿ ಅಪ್ಪಿ, ಅಂಗಡಿಯಲ್ಲಿ ಕೆಲಸ ಕೊಡ್ತೀನಿ, ಎಲ್ಲ ನೋಡ್ಕೊಂತೀಯ ನೀನೆ? ಸರಿ ಅಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ. ಪರವಾಗಿಲ್ಲ ಅಪ್ಪಿ, ಅಂಗಡಿ ಚೆನ್ನಾಗಿ ನೋಡ್ಕೆ. ಓಕೆ. ಏ ಮನು, ಈಗ ನನ್ನ ಹತ್ರ ಕೆಲಸ ಮಾಡಕತ್ತಲ್ಲ, ಸಡನ್ ಆಗಿ ಯಾರು ಬಂದು ನನಗಿಂತ ಜಾಸ್ತಿ ರೊಕ್ಕ ಕೊಡ್ತೀನಿ ಅಂದ್ರೆ ನೀನ್ ಕೆಲಸ ಬಿಟ್ಟು ಹೋಗ್ತಾ ಹೋಗಂಗಿಲ್ಲ. ಏನಣ್ಣ ಅಷ್ಟ್ ದೊಡ್ಡ ಮಾತಂದಿ? ನನ್ಗ ಹೊಟ್ಟೆಗೆ ಊಟ ಇರ್ಲಾರ್ದ ಹಸುವಾದವಾಗ ಟೈಮಿಗೆ ಒಂದ್ ಒಪ್ಪತ್ತು ಊಟ ಹಾಕಿ ನಾನು ಒಂದ್ ಜೀವನ ಕೊಟ್ಟಿದ್ದೆ ಅಣ್ಣ. ನೀನ್ ಯಾವತ್ತಿದ್ರೆ ಇಲ್ಲಿ ಇರ್ತಾಣ. ಈ ಮಾತಂದಿ ನೀ ಚಂದ ಕೆಲಸ ಮಾಡ್ಕೊಂಡ್ರೆ ಚಂದ, ನನ್ಗೆ ಅಷ್ಟೇ ಸಾಕು. ಇಲ್ಲಿ ಕೆಲಸ ಮಾಡ್ತಲ್ಲ, ನಿನ್ಗೆ ಎಷ್ಟು ಕೊಡ್ತಾರ ಅಲ್ಲೇ? ಅಣ್ಣ ಒಂದ್ 10,000 ಕೊಡ್ತಾರಣ್ಣ. ನಾನು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ, ನನ್ನ ಹತ್ರ ಕೆಲ್ಸಕ್ಕೆ ಬರ್ತಾ 20,000 ರೂಪಾಯಿ ಕೊಡ್ತೀನಿ. ಸಾರಿ ಅಣ್ಣ, ನನಗ್ ಬರಕ್ ಆಗಲ್ಲ. 20,000 ರೂಪಾಯಿ ಸಂಬಳ ಕೊಡ್ತೀನಿ, ಯೋಚನೆ ಮಾಡಿ ಹೇಳು. ದುಡ್ಡಿಗಿಂತ ನಂಬಿಕೆ ದೊಡ್ಡದಣ್ಣ. ನಮ್ಮ ಓನರ್ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ದುಡ್ಗೋಸ್ಕರ ನಾನು ಆ ನಂಬಿಕೆ ಕಳ್ಕೊಳ್ಳಲ್ಲ.